ಒಟ್ಟಾರೆ ಕಾವೇರಿ ವಿವಾದಕ್ಕೆ ಸಂಬಂಧಪಟ್ಟಂತೆ ಏನ್ ಮಾಡುತ್ತೆ ಸರ್ಕಾರ ಮತ್ತು ಇರುವಂತಹ ಆಪ್ಷನ್ ಏನು? ಒಂದು ನೀರು ಬಿಡಬೇಕು, ಇಲ್ದಿದ್ರೆ ನೀರನ್ನ ಬಿಡದೇ ಇರಬೇಕು, ಎರಡೇ ಆಪ್ಷನ್. ಉಳಿದ ಆಪ್ಷನ್ ಏನು? ಒಂದು ವೇಳೆ ನಾವು ನೀರು ಬಿಡಬಾರ್ದು ಅಂತಂದ್ರೆ ನಮ್ಮ ಹತ್ರ ಇರುವಂಥ ಆಪ್ಷನ್ ಏನು? ಒಂದು ಪ್ರಾಧಿಕಾರದ ಆದೇಶಗಳು ಏನಿದೆ ಇವು ಸುಪ್ರೀಂ ಕೋರ್ಟ್ನ ಆದೇಶದಂತೆಯೇ ಅದನ್ನು ನಾವು ಪಾಲಿಸಲೇಬೇಕು. ಪಾಲಿಸದೇ ಇದ್ದರೆ ಮುಂದಾಗುವಂಥ ಪರಿಣಾಮಗಳು ಏನು? ರಾಜಕೀಯವಾಗಿ ಏನಾದರೂ ಮಧ್ಯಸ್ಥಿಕೆಯ ಮೂಲಕ ಬಗೆಹರಿಸ್ಕೋಬಹುದಾ? ಇಬ್ಬರು ಮುಖ್ಯಮಂತ್ರಿಗಳು ಮಾತಾಡಿ ಬಗೆಹರಿಸ್ಕೋಬಹುದಾ? ಮುಂದಿರುವಂಥ ಆಪ್ಷನ್ ಏನು ಅನ್ನೋದ್ರ ಬಗ್ಗೆ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ನಡೆಸ್ತೀವಿ. ಈ ಚರ್ಚೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಅತಿಥಿಗಳಿದ್ದಾರೆ, ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ನಮ್ಮೊಂದಿಗೆ ಇದ್ದಾರೆ ಬಿಜೆಪಿ ವಕ್ತಾರರಾದಂಥ ಗೋವಿಂದರಾಜ್ ಅವರು, ಸರ್ ತಮಗೆ ಸ್ವಾಗತ. ಇನ್ನು ಕಾಂಗ್ರೆಸ್ ವಕ್ತಾರರಾದಂಥ ನಾರಾಯಣ ಸ್ವಾಮಿ ಇದ್ದಾರೆ, ಸರ್ ತಮಗೂ ಕೂಡ ಸ್ವಾಗತ. ಇನ್ನು ಕರ್ನಾಟಕ ರಕ್ಷಣಾ ವೇದಿಕೆಯ ಮುಖಂಡರಾದಂಥ ಕನ್ನಡ ಒಕ್ಕೂಟ ಬಿಡಿ ಸರ್, ಕರ್ನಾಟಕ ರಕ್ಷಣಾ ಅಂತಂದ್ರೆ ಅದು ಬಂದೇ ಬಿಡ್ತಾ ಅದರಲ್ಲಿ ಎಲ್ಲ. ನಿಮ್ಮ ಮುಖ ನೋಡಿದ್ರೆ ಸಾಕು ಸರ್, ನೀವು ಒಳ್ಳೆ. ಗಿರೀಶ್ ಗೌಡ್ರು, ತಮಗೂ ಕೂಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು JDS ವಕ್ತಾರರಾದಂಥ ಉಮೇಶ್ ಅವರೇ ಸ್ವಾಗತ. ಸರ್, ಈಗ 13ನೇ ತಾರೀಕು ಯಾಕೆ ಫಿಕ್ಸ್ ಮಾಡಿದ್ರಿ? ಯಾಕೆ ಅಂತಂದ್ರೆ ಸರ್, ಈಗ ನಮಗಿರೋದು 13ನೇ ತಾರೀಕುವರೆಗೇನೆ ಕ್ರೂಷಿಯಲ್ ಟೈಮ್. ಯಾಕೆ ಅಂತಂದ್ರೆ ಇವ್ರು ಹೇಳಿರುವಂಥ 3500 ಕ್ಯೂಸೆಕ್ ನೀರು ಏನಿದೆ 13ನೇ ತಾರೀಕು ಮಟ್ಟ ಬಿಡಿ ಅಂತ ಹೇಳಿರೋದು, ಅಲ್ಲಿಗೆ 15 ದಿನ ಆಗುತ್ತೆ. ಸೊ ಇವತ್ತಿಂದ ಕೌಂಟಿಂಗ್, ಆಮೇಲೆ 2-3 ದಿನದಿಂದ ಕೌಂಟಿಂಗ್ ಶುರುವಾಗಿದೆ. ಆದರೆ ನೀವು 13ಕ್ಕೆ ಯಾಕೆ ಇಟ್ರಿ? 13 ಅಂತಂದ್ರೆ ಅಷ್ಟ್ರಾಗ ಮಳೆನೂ ಬರ್ಬೋದು, ಇವ್ರು ಬಿಟ್ಟು ಖಾಲಿನೂ ಮಾಡ್ಬೋದು. ನೋಡಿ, ನಾಳೆ ಬೆಳಿಗ್ಗೆ ಬಂದ್ ಮಾಡ್ಬೋದಾಗಿತ್ತು. ಅದನ್ನು ರಾಜ್ಯದ ಜನ ತೀರ್ಮಾನ ಮಾಡ್ತಾಯಿದ್ರು, ಹೋರಾಟಗಾರರು ತೀರ್ಮಾನ ಮಾಡ್ತಾಯಿದ್ರು. ನಾಳೆ ಬೆಳಿಗ್ಗೆ ಯಾಕೆ ತೀರ್ಮಾನ ಮಾಡಲಿಲ್ಲ ಅಂತಂದರೆ ಇವರ ಯೋಗ್ಯತೆಗಳು, BJPಯವರು, ಕಾಂಗ್ರೆಸ್ ಅವರು, JDS ಅವರು ಯೋಗ್ಯತೆಗಳನ್ನೆಲ್ಲ ನೋಡಬೇಕು. ಮುಖ್ಯಮಂತ್ರಿಗಳು ಏನು ಹೇಳ್ತಾರೆ, ಏನು ಹೇಳಿದ್ದಾರೆ, ಏನೇನು ಮಾತಾಡ್ತಾ ಇದ್ದಾರೆ ಎಲ್ಲ ನೋಡ್ತಾ ಇದ್ದೀವಿ. ಹಾಗಾಗಿ ನಮ್ಮ ಕೂಗು ದೆಹಲಿಗೂ ಮುಟ್ಟಬೇಕು, ಪ್ರಾಧಿಕಾರ ಮತ್ತು ನಿಗಮ ಮಂಡಳಿಗೂ ಮುಟ್ಟಬೇಕು, ಮತ್ತು ತಮಿಳುನಾಡು ಸರ್ಕಾರ ಮತ್ತು ತಮಿಳುನಾಡು ಜನತೆಗೂ ಮುಟ್ಟಬೇಕು. ಪ್ರತಿಭಟನೆ ಹಂತವಾಗಿ ಪ್ರತಿನಿತ್ಯ ಮಾಡ್ತಾ ಇರೋದ್ರಿಂದ ನಮ್ಮ ವಿಚಾರ ಗೊತ್ತಾಗಿ ಇದು ಈ ರೀತಿ ಸಮಸ್ಯೆ ಇದೆ, ಅವ್ರು ನಾವೇನಾದರೂ ನೀರು ಇಟ್ಕೊಂಡು ಬಿಡಲ್ಲ ಅಂತ ಹೇಳಿದ್ರೆ ನಮ್ಮ ತಪ್ಪಾಗದು. ನಾವು ಅವ್ರು ಕುಡಿಯೋಕ್ಕೆ ಕೇಳ್ತಾ ಇದ್ರು, ಬೆಳೆಯೋಕ್ಕೆ ಕೇಳ್ತಾ ಇದ್ರು. ಅವ್ರು ಕೇಳದೇ ಇದ್ರು ಸಹ ನಮ್ಮ ರಾಜ್ಯದಿಂದ ನೀರು ಹರಿದು ಹೋಗತಕ್ಕಂಥದ್ದು ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು. ಅವ್ರು ಬೇಡ ಅಂದ್ರೂ ನಮ್ಮ ರಾಜ್ಯದಿಂದ ನೀರು ಹೋಗುತ್ತೆ. ಆದರೆ ನನಗೇನಪ್ಪ ಭಾಳ ನೋವಾಗ್ತಿರೋದು ಅಂತ ಹೇಳಿದ್ರೆ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ನಮ್ಮ ರಾಜ್ಯದ ರೈತರಿಗೆ ಬೆಳೆ ಬೆಳಿಬೇಡಿ, ಬಿತ್ತನೆ ಹಾಕಬೇಡಿ ಅಂತ ಹೇಳಿದ ಮೇಲೂ ಸಹ ಅವರು ನಮಗೆ ನೀರು ಬಿಡಬೇಕು ಅಂತ ಒತ್ತಡ ಆಗ್ತಾ ಇದ್ದಾರಲ್ಲ, ಅದು ಭಾಳ ಒಂದು ನಮ್ಮ ರಾಜ್ಯಕ್ಕೆ ಮಾಡ್ತಾ ಇರ್ತಕ್ಕಂಥ ದ್ರೋಹ. ಮತ್ತು ಅಲ್ಲಿ ನೀವು ಕೇಳ್ತಿದ್ದೀರಿ ಸರ್, ನಮ್ಮ ನೀರು ಎಲ್ಲಿ ಅಂತ. ಈಗ ಇರೋ ನೀರು ಅವ್ರಿಗೆ ಕೊಡ್ತಾ ಅಂತ ಇವತ್ತು ಜುಲೈ ಕೊಟ್ಟಿವಿ, ಮತ್ತೆ ಆಗಸ್ಟಿಗೆ ಬರ್ತಾರೆ, ಆಗಸ್ಟಿಗೆ ಇಷ್ಟು ಕೊಡಬೇಕಾಗಿತ್ತು, ಅಟ್ಲೀಸ್ಟ್ ಒಂದು 2-3 ಆದ್ರೂ ಬಿಡಿಸ್ರಿ ಅಂತ. ನಮ್ಮ ನೀರು ಎಲ್ಲಿ ಅಂತ ಪ್ರಶ್ನೆ ಕೇಳಿದ್ರಿ ಸರ್. ಎಲ್ಲೈತೆ ಸರ್ ನಮ್ಮ ನೀರು? ನಮ್ಮ ಪಾಲಿನ ನೀರು ಎಲ್ಲಿದೆ? ನಮ್ಮ ಬಳಕೆಗೆ ಎಷ್ಟು ನೀರು ಇದೆ, ಎಷ್ಟು ಬಳಸ್ಕೊಂಡಿದ್ರಿ, ಎಷ್ಟು ಉಳಿಸ್ಕೊಂಡಿದ್ರಿ, ನಮ್ದನ್ನ ಯಾರು ನಮ್ಮನ್ನ ಕೇಳ್ತಾರೆ. ನಾವೇನಾಗಿದ್ದೀವಿ ಅಂತ ಹೇಳಿದ್ರೆ ಇವತ್ತು ಈಗ ಎಕ್ಸ್ಟ್ರಾ ಒಂದಿಷ್ಟು ನಮ್ಗೆ ಕೊಡ್ತಾ ಅಲೋಕೇಟ್ ಮಾಡ್ತಲ್ಲ ಸರ್ ಬೆಂಗಳೂರಿಗೋಸ್ಕರ, ಮತ್ತೆ ಒಂದ್ 4 TMC ಎಷ್ಟು ಕೊಡ್ತಲ್ಲ ಸರ್ ಎಕ್ಸ್ಟ್ರಾ, ಅದೆಲ್ಲಿ ಸರ್? ಎಲ್ಲ ಹೋಗ್ಲಿ ಅತ್ಲಾಗೆ ಬಿಡ್ರಿ, ಎಲ್ಲ ಬಿಡ್ರಿ. ಬೆಂಗಳೂರಿಗೆ ಕುಡಿಯೋ ನೀರಿಗೆ 4 TMC ಅಂದ್ರಲ್ಲ, ಅದಾದ್ರೂ ಎಲ್ಲೈತ್ ನಮ್ಮ ಪಾಲು? ಅದನ್ನೇ ನಾನು ತಮಗೆ ವಿಶೇಷವಾಗಿ ಹೇಳ್ತಾ ಇದ್ದೀನಿ. 2 ತಟ್ಟೆಲಿ ಅನ್ನ ಹಾಕ್ಬಿಟ್ಟು ನಿಮ್ಮ ಕೈಗೆ ಒಂದು ತಟ್ಟೆ ಕೊಡ್ತಾರೆ, ನನ್ನ ಕೈಗೆ ಒಂದು ತಟ್ಟೆ ಕೊಡ್ತಾರೆ. ಆ ಅನ್ನ ನಾನು ಇವತ್ತು ಮಣ್ಣಿಗೆ ಬಿಸಾಕ್ಬಿಟ್ಟು ನನ್ನ ಕೈಲಿರೋ ಅನ್ನದ ಭಾಗನ ಕೊಡೋದು ಬಲವಂತ ಮಾಡಿ ಈಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ರಲ್ಲ, ಇದು ರಾಕ್ಷಸತನ. ನೀವು ತಿನ್ಬೇಕು ಇಲ್ಲ ಕೊಡ್ಬೇಕು ರೀ ಸರ್, ಒಂದು ತಿನ್ಬೇಕು ಕೊಡ್ಬೇಕು, ಹೌದಾ? ನಮ್ ರೈತರಿಗಂತೂ ತಿನ್ನಕ್ ಕೊಟ್ಟಿಲ್ಲ ಇವರು. ನಿಮಗೆ ಕೊಟ್ಟಿದ್ದೀನಿ ಬಿಸಾಕಿದ್ಯಾಕೆ, ರಸ್ತೆಗೆ ನೀವು ಬಿಸಾಕಿದ್ಯಾಕೆ? ಅದನ್ನೇ ತಾನೇ ನಾವು ಕೇಳ್ತಾ ಇರೋದು. ನಾವು ನೀರು ಬಿಟ್ಟಾಗ ನೀವೇನು ಶೇಖರಣೆ ಮಾಡಿದಿರಾ, ಡ್ಯಾಮ್ ಕಟ್ಟಿದಿರಾ, ನಾವು ಅಥವಾ ಏನಾದರೂ ಅಡ್ಡಿಪಡಿಸಿದೀವ, ನಾವೇನಾದರೂ ಮಾತಾಡಿದ್ದೀವ ನಿಮಗೆ? ತಮಿಳುನಾಡಲ್ಲಿ ಡ್ಯಾಮ್ ಕಟ್ಟೋದಕ್ಕೆ ನಮ್ಮ ಇದರಲ್ಲಿ ಇದು ಡ್ಯಾಮ್ ಕಟ್ಕೊಂಡು ಕುಡಿಯೋ ನೀರಿಗೆ ಅಂತ ಹೇಳಿದ್ರು. 3 ಜಿಲ್ಲೆಗೆ ರೈತರಿಗೆ ನೀರು ಬಿಡ್ತಾ ಇದ್ದಾರೆ. ಅದನ್ನು ನಾವು ಪ್ರಶ್ನೆ ಮಾಡಿದ್ವಾ? ನಾವೇನಾದರೂ ಅವ್ರಿಗೆ ಡ್ಯಾಮ್ ಕಟ್ಟಬಾರ್ದು ಅಂತ ಎಲ್ಲಾದರೂ ಅಫಿಡವಿಟ್ ಹಾಕಿದ್ವಿ? ಅವ್ರದ್ದು ಪರಿಸರ ಹಾನಿ ಆಗಬಾರ್ದು, ಅವ್ರ ಹಳ್ಳಿಗಳು ಗ್ರಾಮಗಳು ಸರ್ವನಾಶ ಆಗಬಾರ್ದು, ಅಲ್ಲಿನ ರೈತರ ಬಾಳು ಯಾವತ್ತೂ ಕೂಡ ಬರಡಾಗಬಾರ್ದು, ಹೀಗಾಗಿ ಅವ್ರ ಅಣೆಕಟ್ಟೆಗಳು ಕಟ್ಟಲ್ರಿ ಸರ್, ಕಟ್ಟೋದಿಲ್ಲ. ಆದ್ರೆ ನಾವು ಮಾತ್ರ ಆಯ್ತಪ್ಪ ನಮ್ಗೆ ಲಾಸ್ ಆದ್ರೂ ಪರವಾಗಿಲ್ಲ, ನಾವು ಅಣೆಕಟ್ಟು ಕಟ್ತೀವಿ ಅಂತಂದ್ರೆ ಇಲ್ಲ ನೀವು ಕಟ್ಟಬೇಡ್ರಿ ಅಂತಾರ. ತಾವು ಕಟ್ಕೊಳಲ್ಲ, ನಮಗೂ ಕಟ್ಟಾಕ್ ಬಿಡಲ್ಲ, ಬಿಟ್ಟಿದ್ದ ನೀರೆಲ್ಲ ಸಮುದ್ರಕ್ಕೆ ಕಳಿಸ್ತೀವಿ. ನಾವು ಅಣೆಕಟ್ಟು ಕಟ್ಟಿ ನಾವೇನಾದರೂ ಇಟ್ಕೊಂಡು ನಿಮ್ಗೆ ನೀರೇ ಬಿಡೋದಿಲ್ಲ ಅಂತ ಹೇಳ್ತಾರ ಇದ್ದಿದ್ರೆ ತಪ್ಪಾಗ್ತಾ ಇತ್ತು. ನಾವೇನು ಹೇಳ್ತಾ ಇದ್ದೀವಿ, ಅಣೆಕಟ್ಟು ಕಟ್ಕೊಂಡು ವಿದ್ಯುತ್ತನ್ನು ಉತ್ಪಾದನೆ ಮಾಡಿ ವಿದ್ಯುತ್ತು ಕೊಡ್ತೀವಿ, ಜೊತೆಗೆ ನೀರು ಕೊಡ್ತೀವಿ. ಒಂದು ವೇಳೆ ನಿಮ್ಮಲ್ಲೇನೋ ಹಾಹಾಕಾರ ಬಂದಾಗ, ನೀರಿನ ಹಾಹಾಕಾರ ಬಂದಾಗ ನೀವು ಕೇಳಿದ್ರೆ ನಾವು ಧಾರವಾಡ ನೀರು ಬಿಡ್ತೀವಿ ಅಂತ ತಾನೇ ಹೇಳ್ತಾ ಇರೋದು. ನಾವು ನೀರು ಬಿಡೋದಿಲ್ಲ, ನಾವು ಅಣೆಕಟ್ಟು ಕಟ್ಕೊಂಡು ಅಂತ ನಾವೇನು ಹೇಳ್ತಾ ಇರೋದಲ್ಲ.
ನಿಮಗೆ ವಿದ್ಯುತ್ ಶಕ್ತಿಯನ್ನು ಉತ್ಪಾದನೆ ಮಾಡಲೇಬೇಕು ನಾವು. ಆಗ ನೀರು ಸರಾಗವಾಗಿ ನೀರು ತಮಿಳ್ನಾಡಿಗೆ ಹೋಗೇ ಹೋಗುತ್ತೆ. ಆಮೇಲೆ ನೀವು ಸಹ ಬೇರೆ ಬೇರೆ ಒಂದೊಂದು 5-5, 3-3, 4-4 ಜಿಲ್ಲೆಗಳಲ್ಲಿ ಅಣೆಕಟ್ಟುಗಳನ್ನ ಕಟ್ಕೊಂಡು ಚೆಕ್ ಡ್ಯಾಮ್ ಅಣೆಕಟ್ಟುಗಳು ಕಟ್ಕೊಂಡು 2 ಅಣೆಕಟ್ಟು ಕಟ್ಕೊಳ್ಳಿ, ಒಂದು 10 ಜಿಲ್ಲೆಗಳಿಗೆ ನೀರು ಕೊಡಬೇಡಿ ಅಂತ ಯಾರು ಹೇಳ್ತಾ ಇರೋದು? ನೀವು ವ್ಯರ್ಥ ಮಾಡ್ತಾ ಇರ್ತಕ್ಕಂಥದ್ದು ನೀವು, ಮತ್ತೆ ರಾಕ್ಷಸದನ್ನು ತೋರ್ತಾ ಇರೋದು ನಮ್ಮ ಮೇಲೆ. ನಮ್ಮನ್ನು ಇವಾಗ ಇಲ್ದಿರೋ ಟೈಮಲ್ಲಿ ನೀವು ಕೇಳಿದಾಗ ನೀವೇನಾದರೂ ಇವಾಗ ಈ ಸರಿ ಈಗ 13ನೇ ತಾರೀಕುವರೆಗೂ ನೀವು ಏನು ಟೈಮ್ ಕೊಟ್ಟಿದ್ದೀರಿ, ಇದು ಇವ್ರ ನಾಟಕಗಳು ನೋಡಕ್ಕೆ ಯಾರ್ಯಾರು ಏನೇನು ನಾಟಕ ಮಾಡ್ತಾರೆ, ಯಾವ್ಯಾವ ರೀತಿ ರಾಜಕೀಯ ಮಾಡ್ತಾರೆ, ಯಾರನ್ನ ಕರ್ಕೊಂಡು ಬರ್ತಾರೆ, ಇವರೇ ಇಬ್ರು ಮುಖ್ಯಮಂತ್ರಿಗಳು ಕೂತ್ಕೊಂಡು ಮಾತಾಡ್ತಾರೋ, ವಿರೋಧ ಪಕ್ಷಗಳಿಂದ ಕೂರಿಸಿ ಮಾತಾಡ್ತಾರೋ, ನಮ್ಮೆಲ್ಲ MP ಗಳನ್ನ ಮತ್ತೆ ಮಧ್ಯಸ್ಥಿಕೆ ವಹಿಸೋದಕ್ಕೆ ಬಿಡ್ತಾರೋ, ಇಲ್ಲ ಅಂದ್ರೆ ನರೇಂದ್ರ ಮೋದಿ ಅವ್ರನ್ನೇ ಕರ್ಕೊಂಡು ಬಂದು ಮಾತುಕತೆ ನಡೆಸಿ ಮಧ್ಯಸ್ಥಿಕೆ ನಡೆಸ್ತಾರೋ, ಒಟ್ಟು ನೋಡೋರಿದ್ದೀರಿ ನೀವು 13ನೇ ತಾರೀಕು ತನ ಏನೇನು ಮಾಡ್ತಾರೆ ಅಂತ. ಹೌದಲ್ಲ ಸರ್? ಅದಾದ ಮೇಲೆ ನಮ್ಗಾಗಿದ್ ನಾವು ಮಾಡ್ತೀವಿ ಅಂತ ತಾವ್ ಹೇಳ್ತಾ ಇರೋದು. ಅಲ್ಲಿ ಮಟ್ಟ ಸುಮ್ನೆ ಕೂತ್ಕೋತಿರೋ ಅಥವಾ ಪ್ರತಿಭಟನೆಗಳು ಹೋರಾಟಗಳು ನಡೀತಾವೋ? ಯಾಕೆ 13ನೇ ತಾರೀಕು ಅಂತ ಹೇಳಿದ್ರೆ ನಮ್ಮ ನೋವು, ಈ ರಾಜ್ಯದ ಜನತೆಯ ನೋವು, ರಾಜ್ಯದಲ್ಲಿ ಆಗಿರ್ತಕ್ಕಂಥ ಏನು ನಮಗೆ ಅನ್ಯಾಯ ಆಗಿದೆ ಅದನ್ನು ಮುಂದಿನ ದಿನಗಳಲ್ಲಿ ಸರಿಪಡಿಸ್ಕೊಂಡು ನ್ಯಾಯ ಕೊಡ್ತೀವಿ ಅಂತ ನ್ಯಾಯಸ್ಥಾನದಲ್ಲಿ ಕೂತಿರ್ತಕ್ಕಂಥವ್ರಿಗೆ ಜ್ಞಾನ ಬರಲಿ. 1,500-2,000 ಕಿಲೋಮೀಟರ್ ಕೂತಿರ್ತಕ್ಕಂಥ ಏನು ಮಾಡಿದಾರಲ್ಲ ನಿಮಗೆ ಕೇಳ್ತೀನಿ ಗಿರೀಶ್ ಅವ್ರು, ನಾವು ಭಾಳ ಡಿಸ್ಕಸ್ ಮಾಡಿವಿ, ನನಗೂ ಸಾಕಾಗೋಯ್ತಿ ಏನ್ರಿ ಸರ್? ಸಮೀಕ್ಷೆ ಮಾಡಿದೆ ಏಕಾಏಕಿ ಬಿಡ್ರಿ ಅಂತ ಹೇಳಿ. ತಡ್ರಿ ಎಷ್ಟು ಸಲ ಆದೇಶ ಬಂದಿಲ್ಲ, ಎಷ್ಟು ಸಲ ನೀವು ಹೋರಾಟ ಮಾಡಿಸಿಲ್ಲ, ಎಷ್ಟು ಅಖಂಡ ಕರ್ನಾಟಕ ಬಂದ್ ಮಾಡಿಲ್ಲ, ಅವ್ರನ್ನ ಏನಾದ್ರೂ ಒಂದೀಟಾದ್ರೂ ಅಳ್ಳಾಡ್ಸಕ್ ನಿಮಿಷ ಕೈಯೆಲ್ಲ ಆಯ್ತಾ ಸರ್? ಹೇಳಿ ಸರ್. ಬಿಟ್ರಲ್ಲ ಅಲ್ಲ ಸರ್, ಏನಾದ್ರೂ ಅವ್ರನ್ನ ಏನಾದ್ರೂ ಮಾಡಕ್ ನಿಮ್ ಕೈಯಲ್ಲಿ ಸಾಧ್ಯ ಆಯ್ತಾ ಸರ್? ಅಲ್ಲ ಈಗ ಹೇಳ್ತೀವಿ ನಾವು, ಇದು ಮೋದಿ ಅವರು ಇಂದಿರಾ ಗಾಂಧಿ ಆಗ್ತಾರಾ, ಬಂಗಾರಪ್ಪ ಆಗ್ತಾರಾ, SM ಕೃಷ್ಣ ಆಗ್ತಾರಾ ಅಂತ ನಾವು ಡೈಲಾಗ್ ಹೊಡಿಯಕ್ ಬಾಳ್ ಚಂದ ಐತ್ ಸರ್. ಅವರು ಕೊನೆಗೆ ದ ಲಾಸ್ಟ್ ನೀರೇ ಬಿಟ್ಟಾರ್ರಿ ಸರ್ ಅವರು. ನೀವು ಅಖಂಡ ಕರ್ನಾಟಕ ಬಂದ್ ಅಂತಂದ್ರಿ, ಕಾವೇರಿಗೋಸ್ಕರ ಬಹಳಷ್ಟು ಜನ ಪ್ರಾಣ ತ್ಯಾಗನೂ ಮಾಡಿದ್ರು, ಬಹಳ ದೊಡ್ಡ ಹೋರಾಟಗಳು ನಡೀತು ಏನ್ರಿ ಸರ್? ಏನಾದ್ರೂ ಪರಿಣಾಮ ಏನಾದ್ರೂ ನಮ್ಮ ಪರವಾಗಿ ಆಯ್ತಾ ಅಂತ ಅಂದ್ರೆ ಏನಾಗಿದೆ ಇಲ್ಲಿ ನಮ್ಮಲ್ಲಿ ಬೇಲಿನೇ ಇದು ಹೊಲ ಮೇಯ್ತಾ ಇದ್ರೆ ಹೊಲದ ಪರಿಸ್ಥಿತಿ ಏನಾಗ್ಬೇಕು ಹೇಳಿ. ಈಗ ವಿರೋಧ ಪಕ್ಷಗಳು ನಿಷ್ಕ್ರಿಯರಾಗಿದ್ದಾರೆ, ಆಡಳಿತ ಪಕ್ಷಕ್ಕೆ ಅವ್ರಿಗೆ ಒಂಥರ ಒಡಂಬಡಿಕೆ, ನಾನು ಗಿಂಡ್ದಂಗ್ ಮಾಡ್ತೀನಿ ಹತ್ತಂಗ್ ಮಾಡು ಅಂತ ಹೇಳ್ಬಿಟ್ಟು. ತಮಿಳ್ನಾಡು ಕೇಂದ್ರದಲ್ಲಿರುವಂತಹ ಸರ್ಕಾರದ ಜೊತೆಗೆ ಮೈತ್ರಿಯಲ್ಲಿದ್ರು ಅವ್ರದೇ ಮೇಲುಗೈ, ಅಧಿಕಾರಿಗಳು ಮೈತ್ರಿಯಲ್ಲಿ ಇಲ್ದೇ ಇದ್ರು ಅವ್ರದೇ ಮೇಲುಗೈ, ನಾವು ಭರ್ಪೂರ್ MP ಗಳನ್ನ ಕಳಿಸಿದ್ರು ಅವ್ರದೇ ಮೇಲುಗೈ, ಕಳಿಸ್ಲಿಲ್ಲ ಅಂದ್ರು ಅವ್ರದೇ ಮೇಲುಗೈ. ಈ ಚಂದಕ್ಕೆ ನಾವ್ ಯಾಕೆ ಸರ್ MP ಗಳನ್ನ ಕಳಿಸ್ಬೇಕು? ಹೋಗ್ರಿ ಎದಕ್ಕಂದ್ರೆ ನಾವು ಮೊದಲೇ ಹೇಳ್ತೀವಿ ಕರ್ನಾಟಕದ ವಿಚಾರ ಬಂದಾಗ ನೀವು ನಿಂತ್ಕೋಬೇಕು ಅಂತ. ಬಟ್ ಲಾಭ ಶೂನ್ಯ, ಅದೇನು ಗೊತ್ತಿಲ್ಲ ಸರ್. ಏನು ಮಾಡೋದು ಬೇಡ, ಕನಿಷ್ಠ ಪಕ್ಷ ಮಧ್ಯಸ್ಥಿಕೆ ವಹಿಸಿ ಪ್ರಧಾನಮಂತ್ರಿಗಳಿಗೆ ನೀವು ಮಧ್ಯಸ್ಥಿಕೆ ವಹಿಸಿ, ಇಲ್ಲ ನಾವು ರಾಜೀನಾಮೆ ಕೊಡ್ತೇವೆ ಲೋಕಸಭಾ ಸದಸ್ಯರುಗಳು ಒಂದು ಮಾತು ಹೇಳಿದ್ರೆ ಕನಿಷ್ಠ ಪಕ್ಷ. ಒಂದ್ ತಿಂಗಳಗಟ್ಟಲೆ ಜನತಾ ವಿದ್ಯಾರ್ಥಿಗಳು ಬಟ್ಟೆ ಹರ್ಕೊಂಡು ಉಳ್ಳಾಡಿದ್ರು ಮಾತಾಡಿಲ್ಲ, ಈಗ ನೀವು ಮಧ್ಯಸ್ಥಿಕೆ ವಹಿಸಿ ಅಂದ ತಕ್ಷಣ ಓಡೋಡಿ ಬಂದು ಬಿಡ್ತಾರೆ. ಸುಮ್ಮನೆ ಇರಿ ಸರ್ ನೀವು, ಸಾಕು.